ಸೊ ಫೈನಲಿ ಗೈಸ್, ಅಂತೂ ಇಂತೂ ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಂದೇ ಬಿಟ್ಟೆ. ಬಟ್ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಬರೋಗಿನ ಮುಂಚೆ ನಂಗೆ ಕ್ಯಾನ್ಸರ್ ಹಾಸ್ಪಿಟಲ್ ಅಂದ್ರೆ ತುಂಬಾ ಭಯ ಆಗತ್ತೆ ಅಥವಾ ಡಿಸ್ಟರ್ಬಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ ಅನ್ಕೊಂಡೆ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಅನ್ಸ್ತು ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಅಂಡ್ ದಿಸ್ ಅಟ್ಮಾಸ್ಫಿಯರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಪೇಷಂಟ್ಸ್. ಸೊ ಪ್ರತಿಯೊಬ್ಬ ಪೇಷಂಟ್ ಇಲ್ಲಿ ಬಂದಿದ ತಕ್ಷಣ ಅವ್ರಿಗೆ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಫೈನಲಿ ಈಗ ನಾನು ಎಂಟ್ರಿ ಆಗ್ತೀನಿ, ಪೇಷಂಟ್ಸ್ ಹತ್ರ ಮಾತಾಡೋಣ, ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಫೈನಲಿ ನಮ್ ಜೊತೆ ಅವರು ಪೇಷಂಟ್ಸ್ ಕಡೆಯವರು ಇದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವ್ರ ರಿವ್ಯೂ ನೀವೇ ಕೇಳಿ, ಓಕೆನಾ ಮ್ಯಾಮ್? ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು? ಗೌತಮಿ ಮ್ಯಾಮ್. ಪೇಷಂಟ್ ಯಾರು ಮ್ಯಾಮ್? ನಮ್ಮ ಹಸ್ಬೆಂಡ್. ಪೇಷಂಟ್ ಹೆಸರೇನು ಮ್ಯಾಮ್? ನಾಗರಾಜು ಟಿ. ಸೊ ನಿಮಗೆ ಯಾವಾಗ ಗೊತ್ತಾಯ್ತು ಮ್ಯಾಮ್ ನಿಮ್ ಹಸ್ಬೆಂಡ್ ಗೆ ಕ್ಯಾನ್ಸರ್ ಆಗಿದೆ ಅಂತ? ಮಾರ್ಚ್ 24, 25 ಓಕೆ. ಅವಾಗ ಗೊತ್ತಾಗಿದ್ದು. ವರ್ಷದಿಂದ ಇದೆ ನಮ್ಗೆ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾಸ್ಪಿಟ್ಲ್ ಎಲ್ಲ ಓಡಾಡಿ ಸಾಕಾಗ್ಬಿಟ್ಟಿದೆ. ಲಾಸ್ಟ್ ಪ್ರಯತ್ನ ಪಡೋಣ ಅಂತ ಹೇಳಿ ಧೈರ್ಯದಿಂದ ಇಲ್ಲಿ ಬಂದಿದೀವಿ. ಸೊ ಫಸ್ಟ್ಲಿ ನಿಮಗೆ ಏನಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ? ಏನಾದ್ರು ಪ್ರಾಬ್ಲಮ್ ಇತ್ತ ಅವರಿಗೆ? ಹೌದು, ಬ್ಲಡ್ ವಾಮಿಟಿಂಗ್ ಮಾಡ್ಕೊಂತಿದ್ರು, ಮತ್ತೆ ಬ್ಯಾಕ್ ಪೈನ್ ಎಲ್ಲ ಬರ್ತಿದ್ರು. ಲಾಸ್ಟ್ ಸ್ಟಮಕ್ ಪೈನ್ ಬಂದು ಬಿದ್ದೋದ್ರು ಅವರು. ಅವಾಗ ಎಮರ್ಜೆನ್ಸಿ ಹಾಸ್ಪಿಟ್ಲ್ಗೆ ಹೋದ್ವಿ. ಅವ್ರ ಹಿಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಏನ್ ಕ್ಯಾನ್ಸರ್ ಮ್ಯಾಮ್? ಸ್ಟಮಕ್ ಕ್ಯಾನ್ಸರ್ ಆಲ್ರೆಡಿ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ನೀವು ಈ ಹಾಸ್ಪಿಟಲ್ ಬಿಟ್ಟು ಮುಂಚೆ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರ ಅಥವಾ ಹೇಗಿತ್ತು ಅಲ್ಲಿ ಟ್ರೀಟ್ಮೆಂಟ್ ಅಂತ? ಹುಷಾರಾಗ್ತಾ ಇದ್ರ ಅವರು? 3 ಸರಿ ಚೇಂಜ್ ಮಾಡಿದಾರೆ. ಕೀಮೋ ಎಲ್ಲ ಕೊಡ್ತಿದ್ರು. ಕೀಮೋ ಮೂರ್ ಚೇಂಜ್ ಮಾಡಿದಾರೆ. ಆದ್ರೂ ಬಾಡಿನಾಗೆ ಮೂವ್ಮೆಂಟ್ ಏನು ಗೊತ್ತಾಗಿಲ್ಲ. ಇನ್ನು ಸ್ವಲ್ಪ ಇದಾಗ್ಬಿಟ್ಟು ಡಲ್ ಆಗ್ಬಿಟ್ಟಿದ್ದಾರೆ ಹೊರತು ಚೆನ್ನಾಗಿ ಆಗಿರೋ ಮೂವ್ಮೆಂಟ್ ಅಂತೂ ಯಾವತ್ತೂ ಇಲ್ಲ. ಗೊತ್ತಾಯ್ತು ಮ್ಯಾಮ್ ನಿಮ್ ಕನ್ಸನು. ಬಟ್ ಇವಾಗ ಇಲ್ಲಿ ಬಂದಿದ್ದೀರಲ್ವಾ, ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಹತ್ರ ಮಾತಾಡದ್ಮೇಲೆ ಹೇಗ್ ಅನ್ಸ್ತು? ಡಾಕ್ಟರ್ ಏನಂದ್ರು ನಿಮ್ಗೆ ಅಂತ? ಇನ್ನಷ್ಟೇ ಅನ್ಕೊಂಡ ಸ್ಟೇಜ್ ಅಲ್ಲಿ ಡಾಕ್ಟರ್ ಸ್ವಲ್ಪ ಧೈರ್ಯ ಕೊಟ್ರು. ನಮಗೂ ನಂಬಿಕೆ ಬಂದಿದೆ. ಬಟ್ ಇಲ್ಲಿ ಬಂದಿರೋದು ಎಲ್ಲರನ್ನು ನೋಡ್ತಾ ಇದ್ರೆ ಅವ್ರನ್ನ ನಾವು ಕೇಳಿದ್ವಿ, ಇದು ಎಷ್ಟು ಸರಿ ಬಂದಿರಾ ಅಂತ ಕೇಳಿದ್ರೆ ನಾವ್ 2ನೇ ಸತಿ 3ನೇ ಸತಿ ಹೆಂಗಿದೆ ನಿಮ್ಗೆ ಇದು ತಗೊಂಡ್ಮೇಲೆ ಅಂದ್ರೆ ಚೆನ್ನಾಗಿದೆ ಅಂದ್ರು. ಅದಕ್ಕೂ ನಮ್ಗೆ ಇನ್ನೂ ಸ್ವಲ್ಪ ಧೈರ್ಯ ಬಂತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವೆರಿ, ನಿಮ್ ಹಸ್ಬೆಂಡ್ ಬೇಗ ಹುಷಾರಾಗ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಪುನರ್ಜನ್ ಆಯುರ್ವೇದ ಅಂದ್ರೆ ಕ್ಯಾನ್ಸರ್ ಪೇಷಂಟ್ ಗಂತೂ ಒಂದು ಎಕ್ಸಲೆಂಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಟ್ರೀಟ್ಮೆಂಟ್ ಒಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಸುಮಾರಷ್ಟು ಜನ ಯಾರಿಗೆಲ್ಲ ಕ್ಯಾನ್ಸರ್ ಆಗಿರುತ್ತೋ ಅವರೆಲ್ಲರೂ ಹೋಪ್ಸ್ ಬಿಟ್ಬಿಟ್ಟಿರ್ತಾರೆ. ಬಟ್ ಒಂದ್ಸತಿ ಇಲ್ಲಿ ಬಂದ್ ನೋಡಿ, ಸುಮಾರಷ್ಟು ಜನ ತುಂಬಾನೇ ಹೋಪ್ಸ್ ಇಟ್ಕೊಂಡು ಇಲ್ಲಿ ಒಂದು ಪಾಸಿಟಿವ್ ಹೋಪ್ಸ್ ಕಾಣಿಸುತ್ತೆ ನಿಮಗೆ. ಯಾವ್ದೇ ಟ್ರೀಟ್ಮೆಂಟ್ ತಗೋತಾ ಇರ್ಬಾರು, ಒಂದ್ಸತಿ ಇಲ್ಲಿ ಬಂದ್ ವಿಸಿಟ್ ಮಾಡಿ ಒಂದು ಒಪಿನಿಯನ್ ತಗೊಳ್ಳಿ. ನನಗೆ ಅನ್ಸುತ್ತೆ ನಿಮ್ಗೂ ಕೂಡ ಒಂದು ಪಾಸಿಟಿವ್ ಹೋಪ್ ಬಂದೇ ಬರುತ್ತೆ. ಸಾಧ್ಯವಾದ್ರೆ ವಿಸಿಟ್ ಮಾಡಿ. ವಿಸಿಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ಯಾಕ್ ತಡ ಮಾಡ್ತಿದ್ರ? ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ. ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.